गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶೀತಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಒಂದು, ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಒಂದಿಷ್ಟು ಶಕ್ತಿ ಬರುವಂಥದ್ದಾಗುತ್ತೆ, ಬಲಿಷ್ಠರಾಗ್ತೀರಾ. ಬರ್ತಕ್ಕಂಥದ್ದು ಆದಾಯದ ಮೂಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂದರೆ ಎಲ್ಲೋ ಒಂದಿಷ್ಟು ನಿಮ್ಮ ಊಹೆಗೂ ಸ್ವಲ್ಪ ಜಾಸ್ತಿ ಸಿಗುವಂಥದ್ದಾಗುತ್ತೆ ಈ ವಾರ. ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಇಷ್ಟು ಬರ್ಬೋದು, ಇಷ್ಟು ಬರ್ಬೋದು, ಎಷ್ಟು ಬರ್ಬೋದು, ಇವರಿಂತ್ರ ಇಷ್ಟು ಬರ್ಬೋದು, ಈ ಕಂಪ್ನಿಂತ್ರ ಇಷ್ಟು ಬರ್ಬೋದು, ಅಥವಾ ನಾನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಒಂದಿಷ್ಟೇನೋ ಎಕ್ಸ್ಟ್ರಾ ಸೇರಿಸಿ ಕೊಡಬಹುದು, ಅಥವಾ ನಮ್ಮ ಯಜಮಾನ ಒಂದಿಷ್ಟು ಎಕ್ಸ್ಟ್ರಾ ಈ ಒಂದು ಶ್ರಾವಣ ಮಾಸದ ಹಬ್ಬದಕ್ಕೋಸ್ಕರ ಕೊಡಬಹುದು. ಹೀಗೆ ನಿಮ್ಮದೇ ಆದಂಥ ಒಂದು ಕನಸಿನ ಬುತ್ತಿ ಅಂತೀವಲ್ಲ, ಅದರಲ್ಲಿ ಇವೆಲ್ಲವೂ ಸೇರಿಕೊಂಡಿರುತ್ತೆ. ಆ ಒಂದು ಸೇರಿಕೊಂಡಿರೋದಕ್ಕೆ ದೇವರ ಪ್ರೇರಣೆಯಿಂದ ಅದೆಲ್ಲವೂ ನೀವು ಅಂದ್ಕೊಂಡ ರೀತಿಯಲ್ಲೇ ಆಗುವಂಥದ್ದಾಗತ್ತೆ ಈ ಕರ್ಕಾಟಕ ರಾಶಿಯವರಿಗೆ. ಈ ವಾರ ಆರ್ಥಿಕ ವಿಷಯವಾಗಿ ಈ ವಾರ ತುಂಬ ಬಲಿಷ್ಠರಾಗ್ತೀರಾ, ಮತ್ತು ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ನಿಭಾಯಿಸುವಂಥವ್ರಾಗ್ತೀರಾ. ಅಂದರೆ ಯಾವುದೇ ರೀತಿಯ ಗೊಂದಲ ಗೂಡುಗಳ ರೀತಿಯಲ್ಲಿ ಇರೋದಿಲ್ಲ ಈ ವಾರ. ಕ್ಲಾರಿಟಿ ಇರುತ್ತೆ, ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಖರ್ಚಾಗುತ್ತೆ, ಇಷ್ಟು ದುಡ್ಡು ಉಳಿಯುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಈ ವಾರ ಇರ್ತೀರಾ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ವಾರ ಇನ್ನೊಂದು ಏನಾಗುತ್ತಂದರೆ ಅನಿರೀಕ್ಷಿತವಾಗಿ ಧನಾಗಮನ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ದುಡ್ಡು ಈ ವಾರನೇ ಸಿಗುತ್ತೆ ಅಂತ, ಬಟ್ ಆರ್ಥಿಕವಾಗಿ ಈ ವಾರ ಅನಿರೀಕ್ಷಿತವಾಗಿ ಆ ದುಡ್ಡು ನಿಮ್ಮ ಹತ್ತಿರ ಬರುವಂಥದ್ದಾಗತ್ತೆ. ಇದರಿಂದ ನಿಮ್ಮ ಸಂತೋಷ ದ್ವಿಗುಣ ಆಗಿಬಿಡುತ್ತೆ, ತುಂಬ ಸಂತೋಷ ಆಗಿಬಿಡುತ್ತೆ. ಅಯ್ಯೋ, ಅದು ತುಂಬ ದುಡ್ಡು ರೀ, ಸರಿಯಾದ ಸಮಯಕ್ಕೆ ಬಂದುಬಿಡ್ತು, ನಾನು ಭಾಳ ಅದು ಪ್ರಯತ್ನ ಪಟ್ಟಿದ್ದೆ, ಎಲ್ಲೋ ಆಗಿದ್ದಿಲ್ಲ ಅನ್ನೋ ಒಂದು ಕೊರಗು ನಿಮ್ಮ ಹತ್ರ ಕಾಡ್ತಾ ಇತ್ತು. ಆ ಎಲ್ಲ ಕೊರಗು ಈ ವಾರ ನಿಭಾಯಿಸುವಂಥದ್ದಾಗತ್ತೆ. ಹಾಗೂ ಆ ಆರ್ಥಿಕ ಸಹಾಯದಿಂದ ಒಂದಿಷ್ಟು ಶುಭ ಕಾರ್ಯಗಳು ಮಾಡುವಂಥದ್ದಾಗ್ಬೋದು, ಅಥವಾ ನಿಮ್ಮದೇ ಆದಂಥ ಭವಿಷ್ಯತ್ ಕಾಲದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತೀವಲ್ಲ, ಅದು ಕೈಗೂಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಇನ್ನೊಂದು, ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳಿಗೆ ಖರ್ಚುಗಳಾಗುವಂಥದ್ದಾಗುತ್ತೆ. ಅದರಲ್ಲಿ ಮಗಳ ಒಂದು ವಿವಾಹದ ವಿಷಯಕ್ಕಾಗಿರ್ಬೋದು, ಮಗನ ವಿವಾಹದ ವಿಷಯಕ್ಕಾಗಿರ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಹೋಮ ಹವನಗಳಾಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅಥವಾ ಇನ್ನಿತರ ಒಂದು ಹಿರಿಯರ ಒಂದು ಆರೋಗ್ಯಕ್ಕೋಸ್ಕರ ಹೋಮ ಹವನಗಳಾಗಿರ್ಬೋದು. ಒಟ್ಟಿನಲ್ಲಿ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದಾಗುತ್ತೆ. ಆ ಶುಭ ಕಾರ್ಯಕ್ಕೆ ನಿಮ್ಮದೇ ಮುಂದಾಳತ್ವ, ಖರ್ಚು ಬೀಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಹಾಗೂ ಮನೆಯಲ್ಲಿ ಎಲ್ಲ ಕುಟುಂಬ ಸದಸ್ಯರು ನಿಮ್ಮನ್ನು ಮೆಚ್ಚಿಸುವಂತಹ ಕಾರ್ಯ, ಮೆಚ್ಚಿಸುವಂತಹ ಮಾತುಗಳು ಪ್ರಾರಂಭವಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಸಂಬಂಧಿಕರ ಆಗಮನ, ಖರ್ಚುಗಳು ಅಧಿಕವಾಗಬಹುದು. ಅದೇ ರೀತಿಯಾಗಿ ಸಂಬಂಧಿಕರು ಕೂಡ ಅಷ್ಟೇ ನಿಮ್ಮನ್ನು ಹಾಡಿ ಹೊಗಳಿ ಬಿಡುವಂಥದ್ದಾಗಿರುತ್ತೆ ಈ ವಾರ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಎಲ್ಲೋ ನಿಮ್ಮನ್ನು ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ಸೊ ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು, ಅಥವಾ ದೇಹ ಉಷ್ಣತೆ ಅಂತ ಕೊಡೋದು, ಯಾಕೆ ಬಾಡಿ ಹೀಟ್ ಆಗ್ತಾ ಇದೆ. ಸೊ ಈ ಹೀಟ್ ಎಲ್ಲದಕ್ಕೂ ಒಂದಿಷ್ಟು ಗ್ರಹಗಳ ಕಾರಣ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಸ್ವಲ್ಪ ಸಾತ್ವಿಕ ಆಹಾರ ಸ್ವೀಕಾರ ಮಾಡಿ, ತುಂಬ ಹಾರ್ಡ್ ಫುಡ್ ತಿನ್ಲಿಕ್ಕೆ ಹೋಗಬೇಡಿ, ಇದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಏನೇ ಸಣ್ಣ ಪುಟ್ಟ ಜ್ವರಾದಿಗಳು ಅಥವಾ ಇನ್ನಿತರ ಅನಾರೋಗ್ಯದ ಸಮಸ್ಯೆ ಬಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸರ್ನ್ ಮಾಡಿ ಸಣ್ಣ ಪ್ರಮಾಣದಲ್ಲಿರುವ ಹಾಗೆ ಅದಕ್ಕೆ ಒಂದು ಮದ್ದು ತೆಗೆದುಕೊಂಡು ಆರೋಗ್ಯವಾಗಿರಿ ಅಂತಲೇ ನಾವು ಹೇಳೋದು. ಇನ್ನು ನಿಮ್ಮ ಈ ವಾರದ ದೂರದ ಪ್ರಯಾಣ ಕೂಡ ಸಂಭವವಿದೆ. ಆ ದೂರದ ಪ್ರಯಾಣದಲ್ಲಿ ಕೆಲವೊಂದಿಷ್ಟು ಯಶಸ್ವಿ ನಿಭಾಯಿಸುವಂಥ ಕೆಲಸ ಕಾರ್ಯಗಳು ಆಗುವಂಥದ್ದಾಗತ್ತೆ. ಮತ್ತು ಮನಸ್ಸಿಗೆ ಆ ಪ್ರಯಾಣದಿಂದ ನನಗೆ ಲಾಭ ಆಯಿತು ಅನ್ನೋ ಒಂದು ಖುಷಿ ವಿಚಾರ ನೀವು ಒಂದಿಷ್ಟು ಜನಗಳಿಗೆ ತಲುಪಿಸುವಂಥದ್ದಾಗ್ತದೆ. ಅಂದರೆ ನಿಮ್ಮದೇ ಆದಂಥ ಹಿತೈಷಿಗಳಿರ್ತಾರಲ್ಲ, ಅವರಿಗೆ ಮೊದಲನೇ ಪ್ರಿಯಾರಿಟಿ ಕೊಟ್ಟು ಎಲ್ಲ ವಿಷಯಗಳನ್ನು ನೀವು ತಿಳಿಸುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಯಾರು ಉದ್ಯೋಗದಲ್ಲಿ ಇದ್ದೀರೋ ಅವರಿಗೆ ಈ ವಾರ ಒಂದಿಷ್ಟು ಕೆಲಸದಲ್ಲಿ ಪ್ರಿಯಾರಿಟಿ ಮಾಡುವಂತಹ ಒಂದಿಷ್ಟು ಸಮಯ ಸಿಗುತ್ತೆ. ಮತ್ತು ಆ ಕೆಲಸಕ್ಕೆ ಏನು ಬೇಕು, ಪೊಟ್ಯಾಷಿಯಮ್ ಅಂತೀವಲ್ಲ, ಅಂದರೆ ಅದಕ್ಕೆ ಆಗು ಹೋಗುಗಳಿಗೆ, ಫೈಲ್ಗಳಿಗೆ ಅಟ್ಯಾಚ್ಮೆಂಟ್ ಅಂತೀವಲ್ಲ, ಸಪೋರ್ಟಿಂಗ್ ಫೈಲ್ಸ್,
ಅದೆಲ್ಲವೂ ಈ ವಾರ ನೀವು ರೆಡಿ ಮಾಡ್ಕೊಳ್ತೀರಾ. ಅದಕ್ಕೆ ಏನೇನು ಬೇಕು, ಈಗ ಲಾಯರ್ ಆದವರು ಇರ್ತಾರೆ, ನಾಳಿನ ಕೇಸಿಗೆ ಎಲ್ಲ ಸಿದ್ಧತೆಗಳು ಮಾಡಬೇಕಾಗತ್ತೆ. ಈ ಪ್ರೂಫ್ ಬೇಕು, ಈ ಸಾಕ್ಷಿ ಬೇಕು, ಈ ವ್ಯಕ್ತಿ ಬೇಕು, ಇದು ಬೇಕು, ಅದು ಬೇಕು, ಟಾಪಲ್ಲಿ ಬರ್ಕೊಂಡ್ಬಿಟ್ಟು ಆ ಪಾಯಿಂಟ್ಸ್ ತಕ್ಕಂಗೆ ಅದಕ್ಕೆ ಅಟ್ಯಾಚ್ ಫೈಲ್ ಅಂತೀವಿ, ಅದನ್ನು ಮಾಡಿರ್ತಾರೆ. ಆ ರೀತಿಯಲ್ಲಿ ನೀವು ಕೂಡ ಈ ವಾರ ಎಲ್ಲವನ್ನ ಸಂಗ್ರಹ ಮಾಡಿ, ಈ ವಾರ ನಾನು ಏನೇನು ಮಾಡಬೇಕು, ಯಾವ್ಯಾವ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಬೇಗ ಎಂಬುದನ್ನು ನೀವು ತಯಾರು ಮಾಡಿಕೊಂಡು ಅದರಲ್ಲಿ ಯಶಸ್ವಿಯಾಗುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ವಾರ ಸ್ವಲ್ಪ ನಿಮ್ಗೆ ಏನಾಗುತ್ತಂದರೆ, ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಒಂದಿಷ್ಟು ಸಂಬಂಧಿಕರ ವಿಷಯಗಳಾಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಷಯಗಳಾಗಿರ್ಬೋದು, ಇಲ್ಲಿ ಒಂದಿಷ್ಟು ಇನ್ವಾಲ್ವ್ ಮಾಡ್ಕೊಂಡು ಬಿಡ್ತೀರಾ. ಎಲ್ಲೋ ನಿಮ್ಮ ಸಮಸ್ಯೆ ಅವರ ಸಮಸ್ಯೆ ಅಂದ್ಕೊಳ್ತೀರಾ, ಅವ್ರ ಸಮಸ್ಯೆ ನಿಮ್ಮ ಸಮಸ್ಯೆ ಅಂದ್ಕೊಳ್ತೀರಾ. ಒಂದಿಷ್ಟು ಕೌಟುಂಬಿಕವಾಗಿ ಸ್ವಲ್ಪ ಡೀಪಾಗಿ ವಿಚಾರ ಮಾಡುವಂಥದ್ದಾಗುತ್ತೆ. ಬೇಡ ಅಂತ ನಮ್ಮ ಪ್ರಕಾರ. ನೋಡಿ, ಅವಶ್ಯಕತೆ ಇದ್ದರೆ ಅದನ್ನು ವಿಚಾರ ತುಂಬ ಡೀಪಾಗಿ ಹೋಗಿ, ಇಲ್ಲದಿದ್ದರೆ ಬೇಡ. ಯಾಕಂದರೆ ಎಲ್ಲರೂ ಖುಷಿಗಾಗಿ ಬಂದಿರ್ತಾರೆ, ನೀವು ಖುಷಿಯಾಗಿ ಮಾತಾಡಿ ಕೊಟ್ಟು ಕಳಿಸಿ. ತುಂಬ ಡೀಪಾಗಿ ಹೋಗಬೇಡಿ ವೈಯಕ್ತಿಕ ವಿಷಯಗಳು. ಏಕೆಂದರೆ ಇಲ್ಲೇನಾಗುತ್ತೆ ಅಂದರೆ, ಅವರು ತಮಗೆ ಯಾವ ರೀತಿ ಬೇಕು ಮುಂದಿನ ದಿನಗಳಲ್ಲಿ ಉಪಯೋಗ ಮಾಡಿಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ತುಂಬ ವೈಯಕ್ತಿಕ ವಿಷಯಗಳಿಗೆ ಇಳಿಲು ಹೋಗಬೇಡಿ. ಬಂದಿದ್ದಾರೆ, ಖುಷಿಯಾಗಿ ಮಾತಾಡಿ ಕಳಿಸಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ನಿಮಗೇನಾಗುತ್ತೆ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಮತ್ತು ಒಂದಿಷ್ಟು ಈ ಜ್ವರಾದಿಗಳು, ಕೆಮ್ಮು, ಓದಲು ಒಂದು ಸ್ವಲ್ಪ ಇಚ್ಛಾಶಕ್ತಿಗೆ ಕಡಿಮೆಗೆ ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂತಲೇ ಹೇಳ್ಬೋದು. ಇನ್ನು ಮಾತೆಯರಿಗೆ, ಮಹಿಳೆಯರಿಗೆ ಈ ವಾರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಈ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದಲ್ಲದೆ ಸ್ವಲ್ಪ ಮನಸ್ಸಿಗೆ ಯಾಕೋ ನೋವುಗಳನ್ನು ತಿನ್ನುವಂಥದ್ದಾಗುತ್ತೆ ಈ ವಾರ. ನಾವು ಹೇಳೋದಿಷ್ಟೇ, ನೋವುಗಳು ಏನೇ ಬಂದರೂ ಬಿಟ್ಬಿಡಿ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಹೋಗಬೇಡಿ. ಜಾಗ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ. ನೋವು ಬಂದಾಗ ಅಲ್ಲಿ ಒಂದು 10-15 ನಿಮಿಷ ವಿರಾಮ ತೆಗೆದುಕೊಳ್ಳಿ. ತದನಂತರ ಈ ಎಲ್ಲ ನೋವುಗಳು ಕಳೆದು ಹೋಗ್ತವೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ಈ ವಾರ ಒಂದಿಷ್ಟು ಶುಭಕರವಾಗಿದೆ. ಒಂದಿಷ್ಟು ಘಾಸಿ ವಿಷಯಗಳು ಬರುತ್ತೆ. ಸಂಬಂಧಿಕರು ಬಂದಿರ್ತಾರಲ್ಲ, ಏನೋ ಒಂದು ಹುಳ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ತಲೆ ಕೊಡಬೇಡಿ ಅಥವಾ ಕಿವಿ ಕೊಡಬೇಡಿ ಅಂತಲೇ ಹೇಳ್ಬೋದು. ಈ ಹಿತ್ತಾಳೆ ಕಿವಿಗಳಿಗೆ ಎಷ್ಟು ಹೇಳಿದರೂ ಸಾಲದು. ಹಾಗಾಗಿ ನೀವು ಆ ಹಿತ್ತಾಳೆ ಕಿವಿ ಆಗಬೇಡಿ ಅಂತಲೇ ನಮ್ಮ ಒಂದು ಕಳಕಳಿಯ ಮನವಿ. ಯಾರು ಏನು ಹೇಳಿದ್ರೂ ನಮ್ಮ ವ್ಯಕ್ತಿತ್ವವನ್ನು ನಾವು ನಿಭಾಯಿಸುವಂಥವರು. ಅವರು ಬರ್ತಾರೆ, ಇಲ್ಲ ಅಂತ ನಾವು ಹೇಳಲ್ಲ, ಬಟ್ ಅದಕ್ಕಾಗಿಯೇ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಮ್ಮ ಪ್ರಮುಖ ಕಾರ್ಯಗಳು ಏನಿದೆ ಅದು ಮೂವ್ ಆಗಲೇಬೇಕು. ಬೇಗ ಮುಗಿಸಿ ಬೇಕಾದ್ರೆ ಅವ್ರ ಹತ್ರ ಮಾತುಕತೆಗೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ವಾರ ನೀವು ಸಾಧ್ಯವಾದಷ್ಟು ಗಣೇಶ ದೇವರಿಗೆ ಪೂಜೆ ಪುನಸ್ಕಾರಗಳು, ಆರಾಧನೆ, ಸ್ತೋತ್ರಾದಿಗಳು, ಅಷ್ಟೋತ್ರಾದಿಗಳು ಹೇಳ್ಕೊಳ್ಳಿ. ಗಣೇಶಿಗೆ ಎಷ್ಟು ನೀವು ವೈಭವಪೂರಿತ ಮನಸ್ಪೂರ್ವಕವಾಗಿ ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ಶುಭಪ್ರದವಾಗಿರುತ್ತೆ. ಅದೇ ರೀತಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸಗಳಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಕರ್ಕಾಟಕ ರಾಶಿಯವರ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.